ದೇಶದ ಪ್ರಬುದ್ಧ ಮತದಾರರು ದೆಹಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಮತ್ತೊಮ್ಮೆ ನಮಗೆ ಆಶೀರ್ವಾದನ ಮಾಡಿದ್ದಾರೆ. ಇದರ ಜೊತೆಗೆ ಯಾವ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಮಾಡಿ ದೆಹಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿತ್ತು, ಅದರ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲರ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ದೆಹಲಿ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಆಮ್ ಆದ್ಮಿಯ ಬಣ್ಣ ಇವತ್ತು ಬಯಲಾಗಿದೆ. ಈ ರಿಸಲ್ಟ್ ಅನ್ನ ಎಲ್ಲ ಸಂಸ್ಥೆಗಳು ಕೂಡ ಮೊದಲೇ ಹೇಳಿದ್ರು. ಕಾಂಗ್ರೆಸ್ ಒಂದು ಬರ್ತದೆ ಅಂತ, ಪಾಪ ಅದು ಕೂಡ ತಪ್ಪು ಲೆಕ್ಕ ಹಾಕಿದ್ರು, ಒಂದಾದ್ರೂ ಇರಲಿ ಅಂತ ಹೇಳಿದ್ರು. ಆದ್ರೆ ಈಗೇನಾಯ್ತು, ಒಂದು ಕೂಡ ಅವರಿಗೆ ಬರುವಂತ ಸ್ಥಿತಿಯಲ್ಲಿ ಅವರು ಇನ್ನು ಮುಂದೆ ಇವಿಎಂಗಳ ಮೇಲೆ ಮಾತಾಡೋದನ್ನ ಅವರು ನಿಲ್ಲಿಸಬೇಕು. ಕಳೆದ ಇವತ್ತು ಅರ್ಥ ಮಾಡ್ಕೊಳ್ಳಿ, ಯಾವ ಸಂಸ್ಥೆಗಳು ಕೂಡ ಈ ರಿಸಲ್ಟ್ಗಿಂತ ನಿಮಗೆ ಹೆಚ್ಚಿಗೆ ಬರ್ತದೆ ಅಂತ ಹೇಳೇ ಇರಲಿಲ್ಲ. ಅದು ಸಾಬೀತಾಗಿದ್ದರಿಂದ ಇದನ್ನು ಇನ್ನು ಮುಂದೆ ನೀವೇನಾದ್ರೂ ಹೇಳಿದ್ರೆ ನೀವು ಈ ದೇಶದಲ್ಲಿ ಅಪಮಾನಕ್ಕೆ ಈಡಾಗ್ತೀವಿ. ಗಣೇಶ್ ಅವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಈ ಸಭೆಗೆ ಆಗಮಿಸಿದ್ದಾರೆ. ಸಭೆಯನ್ನು ಫಿಕ್ಸ್ ಆಗಬೇಕು, ಮತ್ತೆ ರಿಕ್ವೈರ್ಮೆಂಟ್ ಕೊಡಬೇಕು ಅಂತ ತುಮಕೂರು ಎಂಪಿ ಆದ ಜನಗಳಿಗೆ ಅನುಕೂಲ ಆಗುತ್ತೇನ್ರಿ, ಅದ್ರ ಬಗ್ಗೆ ಸ್ಪಂದಕ ಆಗುತ್ತೆ. ಡೆಲ್ಲಿಯಿಂದ ಬರ್ತೀನಿ, ಏನಪ್ಪ ನೀವು ಮಾತಾಡ್ತೀರಾ? ಇಟ್ ಇಸ್ ಯುವರ್ ಲುಕ್ ಆಫ್ ದಟ್. ನೋ, ನನಗೆ ಅವ್ರು ನೀವು ಹೇಳ್ಕೊಂಡು ಹೋಗ್ಬೇಕ್ರಿ. ಅವ್ರಿಗೆ ಏನು ಹೋಗ್ತಾರೆ, ಯಾವುದೋ ಜನ ಕಡೆ ಹೋಗ್ತಾರೆ. ನಾವಿಲ್ಲಿ ಇರ್ಬೇಕಾದವ್ರಿ, ನಮ್ಮ ಜನಕ್ಕೆ ಅನುಕೂಲ ಮಾಡಲ್ಲಮ್ಮ. ನಮ್ಮ ಜನಕ್ಕೆ ಅನುಕೂಲ ಮಾಡೋದು 100% ಭಾರತ ಸರ್ಕಾರ ಏನೋ ಮಾಡಿ ಎತ್ತೋ ಮಾಡಿ ನಾವು ದುಡ್ಡು ನಾವೇ ಕೊಡ್ತೀವಿ, ಎಲ್ಲ ನಾವೇ ಮಾಡ್ತೀವಿ, ಅದಕ್ಕೆ ಕಟ್ಕೊಡ್ತೀವಿ ಅಂತಂದ್ರೆ ನಿಮ್ಗೇನಪ್ಪ ದಾಡಿ? ನಂಗೆ ಗೊತ್ತಿಲ್ಲ ನಿಮ್ಮ ಜವಾಬ್ದಾರಿ. ಮತ್ತೆ ನೀನು ಭಾಷಣ ಮಾಡಬೇಕು ಅನ್ನೋದಾದ್ರೆ ಪ್ರಾಯಶಃ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನಾವು ಕೊಡುವ ಒಂದೊಂದು ಕೆಲಸಕ್ಕೂ ಕೂಡ ಸಾಮಾನ್ಯರಿಗೆ ತಲುಪ್ತಕ್ಕಂಥದ್ದಕ್ಕೂ ಕೂಡ ಸಾಧ್ಯ ಇರ್ತದೆ. 10 ವರ್ಷ ಯಾವ ಅಣ್ಣಾ ಹಜಾರೆ ಅವರ ಕನಸಿತ್ತು, ಆ ಕನಸನ್ನು ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಹೋದಂಥ ಕೇಜ್ರಿವಾಲ್ರು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಕೊಟ್ಟಿದ್ದಾರೆ. ಈ ಗೆಲುವಿಗೆ ಭಾಜಪ ಗೆಲುವಿಗೆ ದೆಹಲಿಯ ಮತದಾರರು, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ದೂರದೃಷ್ಟಿ ಚಿಂತನೆ, ಎಲ್ಲ ವರ್ಗದವರಿಗೆ ಸಮಾನತೆಯನ್ನು ಕೊಡಬೇಕು, ದೇಶದ ರಾಜಧಾನಿ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ತೋರಿಸ್ತಕ್ಕಂಥದ್ದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಅದಕ್ಕೆ ನಾನು ಆ ಜನರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ.